ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಛಾಯಾಸ್ ವರ್ಲ್ಡ್. ಚಿತ್ರಾನ್ನದ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಫ್ರೆಂಡ್ಸ್? ಎಲ್ರಿಗೂ ಗೊತ್ತು. ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತಲೂ ಗೊತ್ತು, ಹೇಗೆ ಮಾಡಬೇಕು ಅಂತಲೂ ಗೊತ್ತು. ಹಾಗಾಗಿ ಚಿತ್ರಾನ್ನ ಹೇಗೆ ಮಾಡೋದಂತ ನೀವು ನೋಡ್ತಾ ಕೆಲವೊಂದಿಷ್ಟು ವಿಷಯಗಳನ್ನು ಹಾಗೆ ಜನರಲಾಗಿ ಮಾತಾಡೋಣವಾ? ಎಷ್ಟೋ ಜನರಿಗೆ ಯಾವುದೋ ಒಂದು ಅಡುಗೆ ಆಗಲಿ ಅಥವಾ ಯಾವುದೋ ಒಂದು ವಸ್ತು ನೋಡಿದಾಗಲಿ, ಯಾವುದೋ ಒಂದು ಸನ್ನಿವೇಶ ನೋಡಿದಾಗಲಿ ಕೆಲವೊಂದು ನೆನಪುಗಳನ್ನ ಮರೆಯೋಕ್ಕಾಗಲ್ಲ. ಅಂದರೆ ಎಷ್ಟೋ ವರ್ಷಗಳ ಹಿಂದೆ ಆಗಿರೋದು ಅಥವಾ ಏನೋ ಯಾವುದೋ ಒಂದು ಆಗಿರಲಿ ಅಥವಾ ಯಾರೋ ಮಾತಾಡೋ ಮಾತಾಗಿರಲಿ ಮರೆಯೋಕ್ಕಾಗ್ತಿರಲ್ಲ. ಅದು ಪರ್ಮನೆಂಟಾಗಿ ಅವ್ರ ಮೆದುಳಲ್ಲಿ ಉಳಿದ್ಬಿಟ್ಟಿರುತ್ತೆ. ಇದನ್ನು ರೈಟ್ ಮೆಮೊರಿ ಅಂತಾರೆ. ಅಂದರೆ ಯಾವುದೇ ಒಂದು ವಸ್ತು ಅಥವಾ ವಿಷಯನ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡಿ ಕೇಳಿರ್ತೀವಿ ಅಥವಾ ನೋಡಿರ್ತೀವಿ, ಅದು ನಮ್ಮ ಮೆದುಳಲ್ಲಿ ಅಚ್ಚಳಿದೆ ಉಳಿದುಬಿಟ್ಟಿರುತ್ತೆ. ಅದು ಹೆಂಗಂದರೆ 10 ವರ್ಷ, 20 ವರ್ಷ, 100 ವರ್ಷ ಆದ್ರೂ ಮರ್ತಿರಲ್ಲ. ನನಗೆ ಚಿಕ್ಕವಳಿದ್ದಾಗ ಒಂದು ಸೀರಿಯಲಲ್ಲಿ ಇಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅನ್ನೋ ಒಂದು ಗಾದೆ ಮಾತು ಕೇಳಿದ್ದೆ. ಅದು ಇನ್ನೂ ಕೂಡ ಈಗಲೂ ನಾನು ಪ್ರತಿ ಸರಿ ಅಡುಗೆ ಮಾಡುವಾಗಲೆಲ್ಲ ನೆನಪಾಗುತ್ತೆ. ಹಾಗೆ ನಿಮ್ಗೆ ಯಾವುದಾದ್ರೂ ಡೈಲಾಗ್ ಅಥವಾ ಈ ಥರ ಯಾವುದೋ ಗಾದೆ ಮಾತು ಕೇಳಿರೋ ನೆನಪು ಇನ್ನೂ ಇದೆಯಾ ತುಂಬ ವರ್ಷಗಳಾದಮೇಲೆ? ಹಾಗಿದ್ದರೆ ಕಮೆಂಟ್ ಮಾಡಿ. ಅಂದರೆ ಆ ಸೀರಿಯಲ್ ನೋಡೋವರೆಗೂ ಕೂಡ ಈ ಥರ ಒಂದು ಗಾದೆ ಮಾತಿದೆ ಅಂತಲೇ ನಂಗೆ ಗೊತ್ತಿರಲಿಲ್ಲ. ಹಾಗಾಗಿ ಆ ಗಾದೆ ಮಾತು ಇನ್ನೂ ನನ್ನ ಮೆದುಳಲ್ಲಿ ಅಚ್ಚಳಿಯದೆ ಉಳಿದಿದೆ. ಅದಕ್ಕೆ ಹೇಳೋದು ರೈಟ್ ಮೆಮೊರಿ ಅಂತ. ಯಾವುದೇ ವಿಷಯನ ಏನೇ ಆದ್ರೂ ಮರೆಯೋಕ್ಕಾಗಲ್ಲ. ಅದು ನಮ್ಮ ರೈಟ್ ಮೆಮೊರಿಯಲ್ಲಿ ಪರ್ಮನೆಂಟಾಗಿ ಉಳಿದುಬಿಟ್ಟಿರುತ್ತೆ. ಸೊ ಈ ಒಂದು ವಿಷಯನ ಹಂಚ್ಕೊಳ್ಬೇಕು ಅನ್ನಿಸ್ತು, ಹಂಚ್ಕೊಂಡೆ. ನಿಮಗೆ ಇದೇ ಥರ ಯಾವುದಾದ್ರೂ ವಿಷಯ ಗೊತ್ತಿದ್ದರೆ ಅಥವಾ ಈ ಥರ ವಿಷಯಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ.